ಪದವನ್ನು ಉಪಯೋಗ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಬಹಳ ಪ್ರಮುಖವಾಗಿ ಈಗ ಉತ್ತರ ಕರ್ನಾಟಕದ ಅಸಮತೋಲನದ ಬಗ್ಗೆ ಮಾತಾಡಿದ್ರು. ಡಾಕ್ಟರ್ ನಂಜುಂಡಪ್ಪ ವರದಿ 2007-8 ನಂಜುಂಡಪ್ಪ ವರದಿ ಬರ್ತೈತೆ. ಆ ವರದಿ ಬಂದು ಅತಿ ಹೆಚ್ಚು ಭಾಗ ಅಲ್ಲಿರೋವಂಥದ್ದು ಈ ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ಜಿಲ್ಲೆಗಳು, ತಾಲೂಕುಗಳು ಅಂತ ಮೆನ್ಷನ್ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಕೊನೆಯಲ್ಲಿ ಚರ್ಚೆ ಹಾಕಂತಾರಲ್ಲ, ಕೊನೆಯಲ್ಲಿ ಚರ್ಚೆ ಮಾಡಿ ಕೊನೆಯ ದಿನ ಉತ್ತರ ಕೊಟ್ಟು ಓಡಬೇಕು, ಎಸ್ಕೇಪ್. ಅವಾಗ ಒಂದು ಮಾತು ಹೇಳಿದ್ರು ಮುಖ್ಯಮಂತ್ರಿಗಳು, ನಾನು ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ತೀನಿ, ತಾರತಮ್ಯವನ್ನು ಹೋಗಲಾಡಿಸ್ತೀನಿ, 6 ತಿಂಗಳ ಒಳಗಾಗಿ ಅರ್ಥಶಾಸ್ತ್ರರೊಬ್ಬರ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರಿ ಸಮಿತಿ ರಚನೆ ಮಾಡಿ 6 ತಿಂಗಳಲ್ಲಿ ವರದಿ ಕೊಟ್ಬಿಡ್ತೀನಿ. 6 ತಿಂಗಳಲ್ಲಿ ಆಯಿತು. ಪ್ರೊಫೆಸರ್ ಎಂ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಉನ್ನತ ಪ್ರಾಧಿಕಾರ ಆಯಿತು. 6 ತಿಂಗಳಾಯಿತು, 12 ತಿಂಗಳಾಯಿತು. 6 ತಿಂಗಳಲ್ಲಿ ವರದಿ ಬರಬೇಕಾಗಿತ್ತು. 6 ತಿಂಗಳು ವರದಿನೂ ಬಂದಿಲ್ಲ. ಈಗ 12 ತಿಂಗಳಾಯಿತು, ವರದಿನೂ ಇಲ್ಲ. ನಾನು ಮೊನ್ನೆ ಫೋನ್ ಮಾಡಿದ್ದೆ ಆ ಇಲಾಖೆಗೆ. ನಾನು ಈ ಸರಿ ಎಲ್ಲ ಇಲಾಖೆ ಸೆಕ್ರೆಟರಿಗೂ ಫೋನ್ ಮಾಡಿದ್ದೀನಿ. ನಾನು ಏನಪ್ಪ ಸ್ಥಿತಿ ಅಂತೇಳಿ ಅವ್ರು ಕೇಳಿದೆ. ಇನ್ನೂ ಮ್ಯಾಚಪ್ ಮಾಡ್ತಾ ಇದ್ದೀರಿ ಸರ್ ಅಂತ, ಮೇಕಪ್ ಮಾಡ್ತಾ ಇದ್ದೀರಿ ಸರ್ ಅಂತ. ಈ ಸಿನಿಮಾ ಮಾಡಬೇಕಾದ್ರೆ ಮೇಕಪ್ ಮಾಡ್ತಾರಲ್ಲ, ಕೊನೆ ಎಂಡಿಂಗ್, ಆ ಮೇಕಪ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡೋದು ಯಾವಾಗ, ವರದಿ ಬರೋದು ಯಾವಾಗ ಬರೋದು? ಮುಖ್ಯಮಂತ್ರಿಗಳು 6 ತಿಂಗಳಂತ ಇಲ್ಲಿ ಹೇಳ್ಬಿಟ್ರು, ವಿಧಾನಸಭೆಯಲ್ಲಿ ಇಲ್ಲೇ ಹೇಳಿದ್ರು. ಎಲ್ಲಿ ವರದಿನೂ ಇಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಇಲ್ಲ. ಅಧ್ಯಕ್ಷ, ನಾವು ಚರ್ಚೆ ಮಾಡಿ ಪ್ರತಿ ಸರಿ ಮಾಡ್ತೀರಿ, ಎಲ್ಲ ಕಡೆ ದಿನನಿತ್ಯ ಕೂಗು, ಈಗ ಉತ್ತರ ಕರ್ನಾಟಕ ಸಪರೇಟ್ ಆಗಬೇಕು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಯಾಕೆ ಇದೆ ಡಿಲೇ? ಬಿಕಾಸ್ ಆಫ್ ಡಿಲೇ. ಎನಿ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಡಿಲೇ. ಹೇಳ್ತೀನಿ ಈಗ ಅದನ್ನ ಡಿಲೇ ಹೆಂಗ್ ಮಾಡ್ತಾರೆ ಅಂತೇಳಿ. ಇದೊಂದರಲ್ಲಿ ಡಿಲೇ ಆಯ್ತಲ್ಲ. ಈಗ ಗೋವಿಂದರಾವ್, ಸನ್ಮಾನ್ಯ ಗೋವಿಂದರಾವ್ ಅವ್ರದ್ದು ವರದಿ ಇನ್ನೂ ಬಂದಿಲ್ಲ. ಅವ್ರದ್ದು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ಬೇಕು, ಅವ್ರು ಮತ್ತೆ ಏನು ಸಮಯ ಕೊಡಬೇಕಲ್ಲ. ಈಗ 6-12 ತಿಂಗಳಾದ್ಮೇಲೆ ಇನ್ನೊಂದು 6 ತಿಂಗಳು ಕೊಡಬೇಕು. ಹಿಂಗೆ ಆದಮೇಲೆ ಅಷ್ಟೊತ್ತಿಗೆ ಸರ್ಕಾರನೇ ಇರಲ್ಲ, ನಾವು ಗೊತ್ತಿಲ್ಲ. ಅದಕ್ಕೆ ನಿಮಗೆ ನಾನು ಉತ್ತರ ಕರ್ನಾಟಕದ ಕಾಳಜಿ ಇದೆ, ನನಗಿದೆ ಅಂತ ಪದೇ ಹೇಳ್ತಾರೆ ಸರ್ಕಾರ, ಮುಖ್ಯಮಂತ್ರಿಗಳು. ಇದರಲ್ಲಿ ನಾನು ಹೇಳಿದೆ ಅವಾಗ ಗೇಟು, ಸನ್ಮಾನ್ಯ ಸಭಾಧ್ಯಕ್ಷರೇ, ಗೇಟ್ ರಿಪೇರಿ ಮಾಡೋದ್ರಲ್ಲಿ ಅವರು ಮಾಡಕ್ಕಾಗಿಲ್ಲ. ತುಂಗಭದ್ರಾ ಗೇಟು ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ. 2ನೇ ಉದಾಹರಣೆ ಪ್ರೊಫೆಸರ್ ಗೋವಿಂದರಾವ್ ಅವ್ರದ್ದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ಇಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದು, ಇದೇ ಸದನದಲ್ಲಿ ಇಲ್ಲೇ ಹೇಳಿದ್ರು. ಇನ್ನ ಅದಕ್ಕೇನು ಉಪ್ಪು ಖಾರ ಏನೂ ಇಲ್ಲ, ಹುಳಿನೂ ಇಲ್ಲ. ಸಭಾಧ್ಯಕ್ಷರು ಏನೂ ಇಲ್ಲ. ಪ್ರೊಫೆಸರ್ ಗೋವಿಂದರಾವ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಅವ್ರು ಕೂಡ ಫೈನಲ್ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ಮುಟ್ಲಿಲ್ಲ ಅಂತ ಹೇಳುದು ಅಷ್ಟೇ. ಸರ್ 1.5 ವರ್ಷ ಪ್ರೊಫೆಸರ್ ಕೂತ್ಕೊಳ್ಳಿ. 2